ನಾವಂತೂ ಸುಮ್ಮನೆ ಇತ್ತು ಸರ್, ಹೊಟ್ಟೆ ಸುಮ್ಮನೆ ಕಾಗದಲ್ಲ. ನಾನು ಅವ್ರಿಗೆ ಜವಾಬ್ದಾರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಒಂದು ಸ್ವಲ್ಪ ಸಾಂಬಾರು ತರಿಸ್ಬೇಕಂತಿದ್ರೆ ಬೇಡ ಮಾಡ್ಬಾರ್ದು. ಒಂದು ಇಡ್ಲಿತೀನಿ ಸಾಕು, ಆಮೇಲೆ ಬೇಕಾದ್ರೆ ಬಿಡ್ತೀನಿ. ಲಾಸ್ಟ್ ಇದೊಂದು ಲಾಸ್ಟ್ ಒಂದು ಆಗ್ತೈತಿ. ಸುಮಾರು ಹಂಗೆ ಆಟ ಮಾಡಬಾರ್ದು. ಲಾಸ್ಟ್ ಇದೇ ಲಾಸ್ಟ್ ಇವತ್ತೇನು ಜಿಂದಾಲ್ 200 ಎಕರೆ ಏನು ಹಕ್ಕು ಅಂದರೆ ಅಕ್ವಿಜೇಷನ್ ಏನು ಮಾಡ್ಕೊಂಡಾರ, ಅಲ್ಲಿ ನಿನ್ನೆ ಜಾತ್ರೆ ಇದ್ದು ಇವತ್ತೇನು ಜಿಂದಾಲ್ ಕಂಪ್ನಿ 144 ಸೆಕ್ಷನ್ ಹಾಕಿ ರೈತರನ್ನ ಏನು ಇವತ್ತು ಸುಮಾರು ಒಂದು 200 ಜನ ರೈತರನ್ನ ಇಲ್ಲಿ ನಮ್ಮ ಕಂಪ್ಲೀಟೇಷನ್ ಕರ್ಕೊಂಬಂದರೆ ಅದರಾಗ 2 ರೈತರು ಅಡ್ಮಿಟ್ ಆಗ್ಯಾರ. ಅವ್ರಿಗೇನು ಸ್ವಲ್ಪ ಶುಗರು, ಅದಾದ್ಮೇಲೆ BP, ಭಾಳ ವಯಸ್ಸಾಗೈತಿ, ಕಿಡ್ನಿ ಅನೇಕ ಸಮಸ್ಯೆಗಳಿದಾವೆ. ಅಂಥವ್ರು ಬಿಸಿಲಾಗ ಪಾದಯಾತ್ರೆ ಮಾಡಿದ್ಮೇಲೆ ಅವ್ರಿಗೊಂದು ಸ್ವಲ್ಪ, ಯಾಕಂದರೆ ಮೊದಲಾಗೆ ಆರಾಮಿಲ್ಲ, ಮತ್ತು ಈ ಓಡಾಡ್ದಾಗ ಕೇಳಿಸ್ಕೊಂಡ್ಮೇಲೆ ಇನ್ನು ಭಾಳಷ್ಟು ಸ್ವಲ್ಪ ಆರಾಮಿಲ್ಲ. ಈಗಾಗಲೇ ಹೋಗಿ ನಾನು ಭೇಟಿ ಮಾಡಿ ಅವರಿಗೆ ಏನು ಅಟ್ಲೀಸ್ಟ್ ಸರ್ಕಾರಕ್ಕೆ ಗಮನಕ್ಕೆ ತಗೊಂಬರ್ತೀನಿ. ಯಾಕಂದರೆ ರೈತರ ವಿಚಾರದಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮುಂಚಿನಲ್ಲಿ ಇರ್ತದೆ. ಯಾಕಂದರೆ ರೈತರ ಸಮಸ್ಯೆ ಬಂದಮೇಲೆ ಇಡೀ ಜಿಲ್ಲೆಗೆ ಹೊರತು MLA ಅವರು ಸ್ವಲ್ಪ ಆ ವಿಷಯದಾಗ ಭಾಳಷ್ಟು ಎದುರ್ತಾಗತ್ತದು. ಹಾಗಾಗಿ ಇವತ್ತೇನು ಜಿಂದಾಲ್ ಸಹ ನಮಗೆ ಲಾಭ ಏನಿಲ್ಲ. ಜಿಂದಾಲ್ ಸಹ ಕೊಡುಗೆ ಜಿಲ್ಲೆಗೆ ಏನಲ್ಲ, ಇಡೀ ರಾಜ್ಯಕ್ಕೆ ಕೂಡ ಏನಿಲ್ಲ. ಹಾಗಾಗಿ ರೈತರು ಏನು ಕೇಳ್ತಾರೆ, 2011ರಲ್ಲಿ 8 ಲಕ್ಷ ರೂಪಾಯಿ ಖರೀದಿ ಮಾಡಿರ್ತಾರೆ. 2010-11ರಲ್ಲಿ 2021ರಲ್ಲಿ 1 ಕೋಟಿ ಚಿಲ್ಲರೆ ಖರೀದಿ ಮಾಡ್ಯಾರ. ಹಾಗಾಗಿ ನಮ್ಗೆ ಇವತ್ತಿಗೆ ಕೂಡ ಯಾವುದೇ ಜಾಬ್ ಕೊಟ್ಟಿಲ್ಲ, ಅಂದರೆ ಕೆಲಸ ಕೊಟ್ಟಿಲ್ಲ, ಯಾವುದೇ ರೀತಿ ಪರಿಹಾರ ಕೂಡ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಭಾಳ ಕಮ್ಮಿ ರೇಟಿಂಗ್ ಮಾಡಿ ಅಂತ ಹೇಳ್ತೀವಿ. ಮತ್ತು ಜಿಂದಾಲ್ ಫ್ಯಾಕ್ಟ್ರಿ ಮತ್ತು ರೈತರು ಕಲಿಸಿ ಒಂದು ಯಾವುದನ್ನ, ಯಾಕಂದರೆ ಇದು ಸುಮಾರು 4 ವರ್ಷ